ಕೌರವರ ಮಂದಿ 101 ಮಂದಿ, ಪಾಂಡವರ ಮಂದಿ 5 ಮಂದಿ. ಆದ್ರೆ ತಪ ಮಾಡಿದ್ರು, ಹೋಮ ಮಾಡಿದ್ರು. ಅವ್ರ ತಪಸ್ಸನ್ನು ಮೆಚ್ಚಿ ಅವ್ರ ಗುರುಗಳು ದುರ್ವಾಸ ಮುನಿಗಳು ಭೀಮ ಗದಾ ತಗೊಂಡು ಮಾರಾಟ ಇದ್ದಿದ್ದ. ಭೀಮ ಅವ್ರ ಧರ್ಮರಾಜ, ಎರಡನೇದವ ಭೀಮ, ಮೂರನೇದವ ಅರ್ಜುನ, ನಾಲ್ಕನೇದವ ನಕುಲ, ಐದನೇದವ ಹೋಗಿ ಏನಂತಾರೆ, ಏ ಭೀಮ ಅವ್ ಮಾರಾಟ ಇದ್ದಿದ್ದ. ದ್ರೌಪದಿ 5 ಮಂದಿ ಸತಿ ಯಾರಪ್ಪ? ದ್ರೌಪದಿ ಅಂದ ಏನಂದ? ದ್ರೌಪದಿ ಅವು ಸ್ನಾನ ಏನಾಗಿತ್ತು ಅಂದ್ರೆ ದ್ರೌಪದಿ ಏನ್ ಮಾಡ್ತಾರೆ, ಯಾರು ಕೇಳಿ ಅಣ್ಣ ಇಂಥ ಸಂದರ್ಭದೊಳಗ ಅನ್ನದಾನಗಳು ಅವೆಲ್ಲ ಉಂಟಾಗ ಮಾಡ್ತೇನೆ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹೇಳಿದಾಗ ದ್ರೌಪದಿ ಏನ್ ಮಾಡಿದ್ರು ಅಂದ್ರೆ ಒಂದು ಅನ್ನದ ಅಣ್ಣನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮಗೆ ಕೊಟ್ಟಾಗ ಅಲ್ಲಿ ಕೃಷ್ಣ ಪರಮಾತ್ಮ ಏನು ಮಾಡಿದ, ದುರ್ವಾಸ ಮುನಿಗಳು 100 ಕಾರಣ ಬಿಡಿದ ನಿಯಮವನ್ನು ಅಮ್ಮ ಹೇಳ್ತಾರೆ, ನೋಡಪ್ಪ ಬಿಡಿದ ನಿಯಮವನ್ನು ಬಿಡದಲ್ಲಿ ಕೆಲವರು ಈ ನಿಯಮ ನಿತ್ಯಗಳು ಏನದಾವ ನೀವು ಮಾಡ್ಬೇಕಂತಕ್ಕಂಥ ಮನೋಭಾವ ಅಮ್ಮ ಎಲ್ಲರಿಗೂ ಹೇಳ್ತಿದ್ರು. ಅಮ್ಮ ಹಾಕ್ತಿದ್ರು ಇನ್ನೂ ಅದೇ ಅಷ್ಟೇ ಇಲ್ಲ ಅಂದ್ರೆ ಬಡ ಮಕ್ಕಳಿಗೆ ಅನ್ನ ವಿದ್ಯೆ ಕೊಡ್ತಕ್ಕಂಥ ದೊಡ್ಡ ಸಿದ್ಧರು ಕೂಡ ದೊಡ್ಡ ಬೈಲದೆ ಅದೆಲ್ಲ ಮಕ್ಕಳು ಅದಾವ, ಊಟ ಮಾಡ್ತಾವೆ, ಪ್ರಸಾದ ನಡೀತದ, ವಿದ್ಯೆ ಕೊಡ್ತಾರೆ. ಇಂದು ಪ್ರಸಾದ ಹೆಂಗಾಗ್ತದಪ್ಪ, ಎಷ್ಟು ಪ್ರೀತಿ ಆ ಮಕ್ಕಳ ಮೇಲೆ. ಏನಪ್ಪ ಊಟ ಮಾಡಿದ್ರಿ, ನೀರು ಕುಡಿದ್ರಿ, ಈ ಎಲ್ಲ ನಿಮಗೆ ಪ್ರಸಾದ ಚಲೋ ಆಗ್ತದೆ ಅಂತ ಅಮ್ಮ ಮಕ್ಕಳಿಗೆ ಕೇಳ್ತಿದ್ರು. ಮಕ್ಕಳ ಮೇಲೆ ಬಹಳ ಪ್ರೇಮ ಸತ್ಯದ ವಿಷಯ. ಅವ್ರು ಹೇಳೋರು ಇವ ಮಾತಮ್ಮ ಅಜ್ಜಿ ಮಾತ ಅಮ್ಮವ್ರೆ ಮಾತ ಪ್ರಸಾದ ಚಲೋ ಮಾಡ್ಯಾರ, ಚಲೋ ಮಾಡ್ಯಾರ ಹೋಗ್ತಿದ್ರು. ಆಮೇಲೆ ಅವ್ರು ಹೋದ್ರ ಅಂತಾರ, ಅವ್ರೇನು ಅದೆಲ್ಲ ಅಡಿಗೆ ಮಾಡ್ತಿದ್ರಲ್ಲ ಮ್ಯಾನೇಜ್ಮೆಂಟ್ ಇದ್ರು, ಅವ್ರಿಗೆ ಕೇಳ್ತಾರೆ ಏನಪ್ಪ ಮಕ್ಕಳಿಗೆ ಪ್ರಸಾದ ಆಗಿದೆ, ಚಲೋ ಮಾಡ್ತೀರಿಲ್ಲ, ಬಿಸಿಯಾದ ಅಡಿಗೆ ಮಾಡ್ತೀರಿಲ್ಲ. ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ಅವ್ರು ತಂದೆ ತಾಯಿ ಬಿಟ್ಟು ಬಂದಿರ್ತವಪ್ಪ, ಅಮ್ಮನ ಮಾತಾಡಲ್ಲ ಅವಕ್ಕೆಲ್ಲ ರಕ್ಷಣೆ ಮಾಡ್ಬೇಕಪ್ಪ, ಚಂದ ಊಟ ಕೊಡ್ಬೇಕು ನೆನಸ್ತಾವ. ಮುಂದೆ ಒಬ್ಬೊಬ್ಬ ಏನೆಲ್ಲವನ್ನ ಆಗ್ತಾರ. ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ದೊಡ್ಡ ಶ್ರೀಮಂತ ಆಗ್ಬೋದು, ಒಬ್ಬ ಕಲಾವಿದ ಆಗ್ಬೋದು, ಒಬ್ಬ ಸಂಗೀತಗಾರ ಆಗ್ಬೋದು, ಒಬ್ಬ ಪುರಾಣಿಕ ಆಗ್ಬೋದು, ಒಬ್ಬ ತಬಲಾಜಿ ಆಗ್ಬೋದು, ಒಬ್ಬ ರೈತನ ಮಗ ಆಗಿ ಒಬ್ಬ ಸೈನಿಕನಾಗ್ಬೋದು, ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕ ಆಗ್ಬೋದು. ಅವ್ರಿಗೆ ಬಟ್ಟೆಯನ್ನ ಚೆನ್ನಾಗಿ ನೋಡ್ಕೊಡ್ರಪ್ಪ, ನಿಮ್ಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಆಶೀರ್ವಾದವನ್ನ ಸಜ್ಜನಗಳು ಶರಣಮ್ಮ ಮಾಡ್ತಿರೋ ಶರಣ ಬಂಧುಗಳ. ಅದಕ್ಕೆ ಮಾತೃ ಹೃದಯ ಅಂತಾರೆ. ಮಾತೃ ಹೃದಯ, ತಾಯಿ ಹೃದಯ.